ನಮಸ್ಕಾರ ಭಗವಂತರುಗಳ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇರ್ತೀರಾ, ಇನ್ನು ಮುಂದೇನು ಚೆನ್ನಾಗಿರ್ಬೇಕಂದ್ರೆ ವಯಸ್ಸಾದಲ್ಲೂ ಚೆನ್ನಾಗಿರ್ಬೇಕು ಅಂದರೆ ಯೋಗಾಸನ ಮಾಡಿ ಡೈಲಿ, ಏನು ಪರವಾಗಿಲ್ಲ, ಮಾಡ್ಬೋದು. ಇರಲಿ, ಇವತ್ತಿನ ವಿಷಯ ಏನಂದರೆ 2023-24ನೇ ಬ್ಯಾಚ್ನಲ್ಲಿ ಫೇಲ್ ಆಗಿರೋ ವಿದ್ಯಾರ್ಥಿಗಳು ಅಂದರೆ ರಿಪೀಟರ್ ಮತ್ತು ನನಗೆ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಮಾರ್ಕ್ಸು, ಅದು ಮುಂದಿನ ವರ್ಷನೂ ಆಗುತ್ತಾ ಅಂತ ಕ್ವಶನ್ ಇರೋ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಏನಂದರೆ ರಿಪೀಟರ್ಸು ಮುಂದಿನ ವರ್ಷ ಎಕ್ಸಾಮ್ ಬರೀಬೋದು, ಅದು ಗೊತ್ತಿರೋ ವಿಚಾರ. ಮತ್ತು ಇಂಪ್ರೂವ್ಮೆಂಟ್ ಮಾಡ್ಕೊಬೋದಾ, ಅದಕ್ಕೇನಂದರೆ ಅದಕ್ಕೂ ಮುಂದಿನ ವರ್ಷ ಎಕ್ಸಾಮ್ ಬರೀಬೋದು. ನೋಡ್ಬೋದು ನೀವೇ ಇಲ್ಲಿ ಇಂಪ್ರೂವ್ಮೆಂಟ್ ಮಾರ್ಕ್ಸು ಮತ್ತು ರಿಪೀಟರ್ಸ್ಗೆ ಸಪ್ರೇಟ್ ಕಾಲಂಬಲ್ಲಿ ಕೊಟ್ಟಿದ್ದಾರೆ. ಒಂದು ಸಬ್ಜೆಕ್ಟ್ ಬಂದು 140 ರೂಪಾಯಿ ರಿಪೀಟರ್ಸು. ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂದರೆ ಒಂದು ಸಬ್ಜೆಕ್ಟ್ಗೆ 175 ರೂಪಾಯಿ ಆಗುತ್ತೆ. ಇಲ್ಲೇ ಇದೆ ಕ್ಯಾಪ್ಷನಲ್ಲಿ, ನೀವು ನೋಡ್ಕೊಬೋದು. ಮತ್ತು ಇಂಪ್ರೂವ್ಮೆಂಟ್ ಅಂದರೆ ಈ ವರ್ಷ ನಂಗೆ ಮಾರ್ಕ್ಸ್ ಸಾಲಿಲ್ಲ, ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ, ನಾನು ಮುಂದಿನ ವರ್ಷ ಇನ್ನೂ ತೆಗಿಬೇಕು ಅಂತ ಇರೋರು ಇರ್ತಾರೆ. ನೀವು ಆಗಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ರಿಲೇಟಿವ್ಸಲ್ಲೋ ನಿಮ್ಮ ಫ್ರೆಂಡ್ಸೋ ಯಾರೋ ಒಬ್ರು ಆಗಿರ್ಬೋದು, ಅವ್ರಿಗೆ ಈ ವಿಷಯ ತಿಳಿಸಿ, ಉಪಯೋಗ ಆಗ್ಬೋದು ಅವ್ರಿಗೆ. ಮತ್ತು ಲಾಸ್ಟ್ ಡೇಟು ಅದಕ್ಕೆ ಬಂದರೆ, ಲಾಸ್ಟ್ ಡೇಟ್ ಬಂದು ನಾವು ಅಮೌಂಟ್ ಪೇ ಮಾಡೋದಕ್ಕೆ 25ನೇ ತಾರೀಕು ಆಗಿರುತ್ತೆ. ಅದನ್ನು ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡೋದಕ್ಕೆ 30ನೇ ತಾರೀಕು ಒಳಗಡೆ, ಅಂದರೆ ಈ ತಿಂಗಳು ಅಕ್ಟೋಬರ್ 30ನೇ ತಾರೀಕು ಒಳಗಡೆ ನಾವು ಕಾಲೇಜಿಗೆ ಹೋಗಿ ಆ ರೆಸಿಪ್ಟ್ನ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಅಕಸ್ಮಾತ್ ನಮಗೆ ಇನ್ನು ಮುಂದೆ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ, ಅದು ಇದು ಅಂತ ಕಾರಣಗಳು ಹೇಳಿದ್ರೆ, ಅದು 30ನೇ ತಾರೀಕು ಆದಮೇಲೆ ಒಂದು ದಿನಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಅದೂ ಕೂಡ ಲಾಸ್ಟ್ ಡೇಟ್ ಬಂದು 13ನೇ ತಾರೀಕು ಇದೆ. ಓಕೆನಾ? ಇದಿಷ್ಟಾಗಿತ್ತು. ಮತ್ತು ನೀವೇನ ಫೋನ್ಪೇ, ನಿಮ್ಮ ಅಕೌಂಟಲ್ಲಿ ಫೋನ್ಪೇ ಆರ್ ಗೂಗಲ್ ಪೇ ಯಾವುದೋ ಒಂದು ನಿಮ್ಮ ಅಕೌಂಟಲ್ಲಿ ಏನಾನ ಅಮೌಂಟ್ ಇದ್ದರೆ ಫೋನಲ್ಲಿ ನೀವು ಫೋನಲ್ಲೇ ಮಾಡ್ಬೋದು. ಅಥವಾ ಫೋನಲ್ಲಿ ಫೋನ್ಪೇ ಇಲ್ಲ ಅಂದರೆ ಸೇಬರ್ಗೆ ಹೋಗಿ ಆರಾಮ್ಸೆ ಮಾಡಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.